ಕೆಪಿಎಸ್ಸಿ ಕರ್ಮಕಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೂ ಮುನ್ನ ಪರಮೇಶ್ವರಪ್ಪನವರಿಗೆ ಕೆಪಿಎಸ್ಸಿಯಿಂದ ಆಗಿರತಕ್ಕಂಥ ಅನ್ಯಾಯಗಳು ಯಾವ ರೀತಿ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ನಾನು ವಾಸುದೇವ್ ಅವ್ರನ್ನ ಮಾತನಾಡಿಸ್ತೀನಿ. ವಾಸುದೇವ್, ಸೂಕ್ಷ್ಮವಾಗಿ ನೀವು ಹೇಳ್ಬೋದಾ ನಿಮಗಾಗಿರ್ತಕ್ಕಂಥ ಅನ್ಯಾಯ ಏನು ಅಂತ? ಸರ್, ನಾನು 1998 ಮತ್ತು 99 ಮತ್ತು 2004 ಮತ್ತು 6 ಮತ್ತು 8 ಎಲ್ಲ ಎಕ್ಸಾಮ್ಸು ಕೂಡ ನಾನು ಬರೆದಿದ್ದೇನೆ. 98, 99 ಮತ್ತು 2004 ಏನು ನೇಮಕಾತಿ ಆಯಿತು, ಅಲ್ಲಿ ಹಗರಣ ಬಯಲಿಗೆ ಬಂದ ನಂತರ ಸರ್ಕಾರ ಅದನ್ನ COD ಕೂಡ ವಹಿಸಿದೆ. COD ರಿಪೋರ್ಟ್ ಕೂಡ ಕೊಟ್ಟಿದೆ. ಈ ಕೇಸ್ ಅದು ನ್ಯಾಯಾಲಯದಲ್ಲಿ ಇದೆ. ಆದ್ರೆ ಸರ್ಕಾರ ತನ್ನ ಒಪ್ಕೊಂಡಂತ COD ರಿಪೋರ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಒಪ್ತಾ ಇಲ್ಲ. ಕೋರ್ಟ್ ಮತ್ತೆ ಕಂಟೆಂಪ್ಟ್ ಆಗಿ ಚೀಫ್ ಸೆಕ್ರೆಟರಿ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿದೆ. ಯಾರು ತಪ್ಪು ಮಾಡಿದರೆ ಅವ್ರನ್ನ ತೆಗೆದಾಕಿ ಅಂತ ಕೂಡ ಹೇಳಿದೆ. ಸರ್ಕಾರ ಹೇಳ್ತಾ ಇದೆ, ನಮ್ಗೆ ಯಾರು ಕೂಡ ಮೇಲ್ನೋಟ ಕಾಣಿಸ್ತಾ ಇಲ್ಲ, ಯಾರು ತೆಗಿಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಕಂತ ಮನವಿಯನ್ನ ಜಾಣತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನಾವೇ ಕೂಡ ಲಿಸ್ಟ್ ಕೊಟ್ಟಿದೀವಿ, ಇಂಥ ತಪ್ಪು ಮಾಡಿದ್ದಾರೆ, ಇವ್ರು ತೆಗ್ದಾಕಿ ಅನ್ನಕ್ಕಂಥದ್ದನ್ನ. ಹಾಗಾದ್ರೆ ಇವ್ರು ಯಾಕೆ ನಾವು CBI ಕೊಡಿ ಅಂತ ಕೂಡ ಕೇಳಿದ್ದು. ಅದು ಅವ್ರು ಇವತ್ತು ಕೂಡ CBI ಕೂಡ ರೆಡಿ. ನಿಮಗೆ ಆಗಿರೋ ಅನ್ಯಾಯ ಏನು? ನಾನು 1999ರಲ್ಲಿ 961 ಮಾರ್ಕ್ಸ್ ತಗೊಂಡಿದ್ದೆ. 2004ರಲ್ಲಿ 829 ಮಾರ್ಕ್ಸ್ ಕೂಡ ತಗೊಂಡಿದ್ದೆ. 99ಆದಂಥ ನೇಮಕಾತಿನಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ ಸುಮಾರು 750 ಮಾರ್ಕ್ಸ್ಗೆ. ಇಷ್ಟು ಮಾರ್ಕ್ಸ್ ಇಷ್ಟಂದ್ರೆ ಇಲ್ಲಿ COD ರಿಪೋರ್ಟಲ್ಲಿ ಕೂಡ ಹೇಳಿದ್ದಾರೆ, ಏನು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ, ಇವ್ರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿ ಮಾಡಿಕೊಡಿ ಅನ್ನಕ್ಕಂಥದ್ದು ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಗೆ ಅಷ್ಟು ಮಾರ್ಕ್ಸ್ ಕೊಟ್ಟರೆ ಫಸ್ಟ್ ರ್ಯಾಂಕ್ ಸಿಗುತ್ತೆ ನಮಗೆ. ನಾವು ಹಾಗಾದ್ರೂ ಅಷ್ಟು ಮಾರ್ಕ್ಸ್ ತಗೊಂಡು ವೈವಾಗ ಹೋಗಿ ಇಂಟರ್ವ್ಯೂ ಫೇಸ್ ಮಾಡಿ ಬಂದಿದ್ದೀವಿ. ಆ ಇಂಟರ್ವ್ಯೂ ಸಂದರ್ಭದಲ್ಲಿ ಏನಾದ್ರು ಆಯ್ತಾ? ಇಂಟರ್ವ್ಯೂ ಸಂದರ್ಭದಲ್ಲಿ ಅದು ನನಗೆ ಅಷ್ಟೊಂದು ಫಸ್ಟ್ ಬ್ಯಾಚ್ ಆದ್ರಿಂದ ಅಷ್ಟು ಅನುಭವ ಇರಲಿಲ್ಲ. ಮತ್ತೆ 2004ರಲ್ಲಿ ಹೋದ ದುಡ್ಡು ಕೊಡಿ ಅನ್ನೋದು, ತಾಳಿ ಭಾಗ್ಯ, ಅದು ಸಹಜವಾಗಿರ್ತಕ್ಕಂಥದ್ದು. KPSC ಅಂತ ಅಂದ್ರೆ ಅದು ಸಹಜವಾಗಿ ಅದೆಲ್ಲವೂ ಅಲ್ಲಿ ನೆಲೆಗೂಡಿದೆ. ಅದು ನಾವೇನು ಕೇಳಲೇಬೇಕಾಗಿಲ್ಲ. ಅಲ್ಲಿ ನೀವು ಒಪ್ಕೋತಾ ಇದ್ದೀರಾ ಹಾಗಾದ್ರೆ? ಹೌದು, ನಿಜ ಇವಾಗ್ಲೂ ಇದೆ. ಅನಂತರ ಏನಾಯ್ತು, 2006 ಆಗಿರ್ಬೋದು, 8 ಮತ್ತೆ 2010, 11 ಬ್ಯಾಚ್ ಎಲ್ಲವೂ ಕರ್ಮಕಾಂಡನೆ. ಎಲ್ಲಾ ಕೇಸ್ ಕೂಡ ನ್ಯಾಯಾಲಯಕ್ಕೆ ಹೋಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ತಾಳಿ ಭಾಗ್ಯ ಮತ್ತೆ ಲಂಚ ಕೊಡ್ತಕ್ಕಂಥದನ್ನ ಒಪ್ಕೊಂಡಿರ್ತಕ್ಕಂಥ ಸಹಸ್ರಾರು ಜನ ನಮ್ಮ ರಾಜ್ಯದಲ್ಲಿ ಸಿಗ್ತಾರೆ. ಖಂಡಿತವಾಗ್ಲು. ಇಲ್ಲಾಂದ್ರೆ ಕೆಲಸದಲ್ಲಿ ಅವ್ರಿಗೆ ನೇಮಕಾತಿಗೆ ಅರ್ಹತೆನೇ ಇಲ್ಲ, ಇಲ್ಲದೆ ಇರ್ತಕ್ಕಂಥ. ಖಂಡಿತವಾಗ್ಲು. ಓಕೆ, ಇನ್ನು ಚವಾಣ್ ಸರ್, ನಿಮ್ಮ ಕತೆ ಏನು? ಆ್ಯಕ್ಚುಲಿ 99 ಆ್ಯಂಡ್ 2004, 98 ಎಲ್ಲ ಕಡೆಗೂ ಅನ್ಯಾಯ ಆಗ್ತಾನೆ ಇದೆ ಸರ್. ಈ ಅನ್ಯಾಯ ಅಂದರೆ ಇನ್ನು ಪ್ರಿಲಿಮಿನರಿ ಸ್ಟೇಜಿಂದನೂ ಏನು ಅನ್ಯಾಯ ಆಗಿದೆ? ಪ್ರಿಲಿಮಿನರಿ ಸ್ಟೇಜಲ್ಲಿ ಸರ್ ನಾನು ಹೇಳ್ತಿದ್ದೇನೆ, ಜನರಲ್ ಮೆರಿಟು 248.5 ಇದೆ ಸರ್ GM. ಹಾಗೆ ಅದರ್ ಕ್ಯಾಟಗರಿನೂ 248.5 ಇರೋಕ್ಕೆ ಸಾಧ್ಯನಾ ಸರ್? ಯಾಕಂದರೆ ಅದೇ ಪ್ರಕಾರ 2008 ಮಾಡಿದ್ದಾರೆ. ಅದಕ್ಕಿಂತ ಕಡಿಮೆ ಬಿಲೋ ಕಟಪ್ ಅಂತ ಹೇಳಿ ಯಾಕೆ ತರ ಮಾಡಿರ್ಬೋದು? ಯಾರಿಗೆ ಅನುಕೂಲ ಮಾಡ್ಕೊಡಕ್ಕೆ ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಕ್ಯಾಂಡಿಡೇಟ್ ಬರಬೇಕಿತ್ತು, ಆ ಕಟಪ್ ಅಲ್ಲಿ ಬರಬೇಕಿತ್ತು, ರ್ಯಾಂಡಮ್ ಆಗಿ ತಗೋತೀವಿ ನಾವು ಅಂತ ಹೇಳ್ತಾರೆ. ಅದೇ UPSC ಅಲ್ಲಿ ಹಾಗಿಲ್ಲ, ಅವ್ರ ಕಡೆ ಕ್ಯಾಂಡಿಡೇಟ್ ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಇದೆಲ್ಲ ಮಾಡ್ಕೊಂಡು ಮಾಡಿದ್ದಾರೆ ಸರ್. ರ್ಯಾಂಡಮ್ ಆಗಿ ಮಾಡಿ. ಹಾಗೆ ಪ್ರಿಲಿಮಿನರಿ ಸ್ಟೇಜಲ್ಲಿ ಮಾಡಿದರೆ ಮೇನ್ ಸ್ಟೇಜಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ದಾರೆ. ಹೌದು, ಅದು 99 ಸರ್. ಅಂದ್ರೆ ಈಗ ವಾಸುದೇವ್ ಇನ್ಸಿಡೆಂಟ್. ಆಮೇಲೆ 2004 ಸರ್ 30% ಲೇಡೀಸ್ ಎಕ್ಸಿಡ್ 30% ನಾಟ್ ಇದು ಮಾಡಬಾರ್ದು, ಎಕ್ಸಿಡ್ ಆಗಬಾರ್ದು ಅಂತ ಅವ್ರು ಹೇಳಿದ್ದಾರೆ ಸರ್. ಅವರಲ್ಲೇ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಸರ್. 30% ಮೀಸಲಾತಿ ಲೇಡೀಸಿಗೆ ಕೊಡ್ತೇವೆ ಅಂತ ಗೆಜೆಟ್ ಆಗಿದೆ ಸರ್. ಈ ಗೆಜೆಟ್ ಅಲ್ಲಿ 30% ಎಕ್ಸಿಡ್ ಮಾಡಲ್ಲ ಅಂತ ಹೇಳಿ 2004 30% ಎಕ್ಸಿಡ್ ಮಾಡಿದ್ದಾರೆ ಸರ್. ಯಾಕಂದ್ರೆ 30. ಓಕೆ, ಈಗ ಚೌಹಾಣ್ ನೀವು ಹೇಳ್ತಾ ಇದಾರಲ್ಲ ಈ ತರ ಸಮಸ್ಯೆಗಳೆಲ್ಲ, ಇವೆಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವರು ಲಾಗಳನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಹೌದು ಸರ್, ಅವ್ರವ್ರ ಅನುಕೂಲಕ್ಕೆ ಮಾಡ್ಕೊಂಡಿದ್ದಾರೆ. ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂದಾಗಿದೆ ಸರ್. ಯಾರು ಈಗ KPSC ಸೂತ್ರಧಾರ ಯಾರು ಅವರು? ಆಕ್ಚುಲಿ ಅಧ್ಯಕ್ಷರು ಸರ್. KPSC ಅಲ್ಲಿ ಆ ಪೀರಿಯಡ್ ನಲ್ಲಿ ಯಾರು ಇರ್ತಾರೋ ಅಧ್ಯಕ್ಷರು, ಆಮೇಲೆ ಕನ್ಸಲ್ಟ್ ಸೆಕ್ರೆಟರಿ ಸರ್. ಈಗ ರಾಜ್ಯ ಸರ್ಕಾರಕ್ಕೆ ಇವ್ರ ಮೇಲೆ ಹೋಲ್ಡ್ ಇಲ್ವಾ ಸರ್? ಸೆಕ್ರೆಟರಿ ಅವರು ಅವರೇ ನೋಡ್ಕೋಬೇಕಲ್ಲ ಸರ್. ಸೆಕ್ರೆಟರಿ ಡ್ಯೂಟಿ ಸರ್ ಅದು. KPSC ಸೆಕ್ರೆಟರಿ ತಪ್ಪಾಗಿದೆ, ಇಲ್ಲಿ ತಪ್ಪಾಗಿದೆ, ನಾವು ಹಿಂಗೆ ಮಾಡಿದ್ದೇವೆ ಅಂತ ತೋರಿಸ್ಬೇಕು ಸರ್. ಅದನ್ನ ಮಾಡಕ್ ಕೊಡಬಾರ್ದು ಸರ್. ಹೌದು, ಈ ಪೀರಿಯಡ್ ನಲ್ಲಿ ಯಾರು KPSC ಸೆಕ್ರೆಟರಿನೇ ಅನ್ಯಾಯ ಮಾಡಿದ್ರೆ? ಹೌದು ಸರ್, ಅವರೇ ಆಗಿದೆ. ಕೇಳೋರು ಯಾರು? ಅದು ಗೌರ್ಮೆಂಟ್ ಕೇಳ್ಬೇಕು ಸರ್. ಗೌರ್ಮೆಂಟ್ ಸುಮ್ಮನೆ ಇದೆ, ಅವ್ರ ಗಮನಕ್ಕೆ ನೀವು ತರಲಿಲ್ವಾ? ಕೊಟ್ಟಿದ್ದೇವೆ ಸರ್. ಗೌರ್ಮೆಂಟಿಗೆ 3-4 ಸಲ ನಾವು ಇದು ಕೊಟ್ಟಿದ್ದೇವೆ ಸರ್. ಅದಕ್ಕೆ ಅಂದ್ರೆ ಈಗ ಜನಪ್ರತಿನಿಧಿಗಳು ಸರ್ಕಾರದ ನಡೆಸ್ತಕ್ಕಂಥವ್ರು, ಜನಪ್ರತಿನಿಧಿಗಳು ಇವರ ಆಮಿಷಕ್ಕೆ ಒಳಗಾಗ್ತಾರ? ಹೌದು, ರಿಯಲಿ ಸರ್, ಹಂಗಾಗಿದೆ ಸರ್. ಯಾಕಂದ್ರೆ ತಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಬೇಕು, ತಮ್ಮ ಅಧಿಕಾರಿಗಳು ಬರಬೇಕು, ತಮ್ಮವರು ಇರ್ಬೇಕಲ್ಲಿ, ಒಳ್ಳೆಯವ್ರಿಗೂ ಇವ್ರು ಬೇಕಾಗ್ತಾರೆ. ಹಾಗಾಗಿ ಈಗೆಲ್ಲ ಆಗಿದೆ ಸರ್. ಅದೇ ಟೈಪ್ ಮೊನ್ನೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಆಗಿದೆ ಸರ್. ಇದೆ ಸರ್. ಏನಾಗಿದೆ ಜಡ್ಜ್ಮೆಂಟ್? ಆಕ್ಚುಲಿ 99 ಏನ್ ಮಾಡಿದ್ದಾರೆ ಅಂದ್ರೆ 1 by 1 ಹೇಳ್ತಾ ಇದ್ದೀನಿ ಸರ್. 99 ಏನ್ ಮಾಡಿದ್ದಾರೆ ಅಂದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ನಮ್ದೆಲ್ಲ ರಿಸಲ್ಟ್ ಅನೌನ್ಸ್ ಮಾಡಿದ ಕೂಡಲೇ ಎಲ್ಲ ಸುಟ್ಟಾಗ್ಬಿಟ್ರು. ನಮ್ಮ ಆನ್ಸರ್ ಸೀಟ್ ಯಾವ ಇಲ್ಲ ಸರ್.
ನಾವು ಏನು ಬರ್ದಿದ್ದೀವಲ್ಲ ಯಾವ ಆನ್ಸರ್ ಶೀಟ್ ಇಲ್ಲ. ನಾನು 2002ರಿಂದ ಕೋರ್ಟಲ್ಲಿ ಹೋರಾಟ ಮಾಡಿದೆ ಸರ್. ಇವತ್ತು ಇದೆ, ಕೋರ್ಟಲ್ಲಿ ಇದೆ, ನಂದು ಪೆಂಡಿಂಗ್ ಇದೆ, ಇನ್ನು KTL ಇನ್ನೂ ಪೆಂಡಿಂಗ್ ಇದೆ. ಹೀಗಾಗಿದೆ ಅಂತೇಳಿ ನಾವು ತೋರಿಸಿದ್ದು ನಮ್ಗೆ ತಪ್ಪಾಗಿದೆ. ನಮ್ಮ ರಿಸಲ್ಟ್ ಅನೌನ್ಸ್ ಮಾಡಲಿಲ್ಲ, ರಿಸಲ್ಟ್ ಕೋರ್ಟಲ್ಲಿ ಅನೌನ್ಸ್ ಮಾಡ್ಕೊಂಡ್ವಿ. ಆದ ನಂತರ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ ಸರ್ 2012ರಲ್ಲಿ. ಏನಂತ ಹೇಳಿದ್ರೆ ಪೇಪರ್ ಎಲ್ಲ ಸುಟ್ಟು ಹಾಕಿದ್ರೆ ಆ ರಿಕ್ರೂಟ್ಮೆಂಟ್ ಕ್ಯಾಶ್. ಅಲ್ಲ, ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಇರೋ ಫೈಲ್ಸ್ಗಳೇ ಸಾಕ್ಷಿ. ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು. ಇನ್ನು ಪರಮೇಶ್ವರಪ್ಪ, ನೀವು ಕೂಡ ನ್ಯಾಯಾಲಯದ ಮೊರೆ ಹೋದ್ರಿ ಈ ಅಂಕಗಳಿಗೆ ಸಂಬಂಧಪಟ್ಟಂತೆ. ಕೋರ್ಟಿಂದ ಒಂದು ಆರ್ಡರ್ ಆಯ್ತು ಒಂದು ವರ್ಷದ ಹಿಂದೆ. ಏನ್ ಆರ್ಡರ್ ಆಯ್ತು ಮತ್ತೆ ಅದಕ್ಕೆ ಏನ್ ರಿಯಾಕ್ಟ್ ಮಾಡಿದ್ರು ಈಗ KPSC ವತಿಯಿಂದ? ಈಗ ನಾನೇನು ಮಾಡಿದೆ ಸರ್, ಇಮಿಡಿಯೇಟ್ ಆಗಿ ಇವ್ರದ್ದು ಎಕ್ಸ್ ಸರ್ವಿಸ್ ಮೆನ್ ಎಲ್ಲ ತೊಗೊಂಡ್ಬಿಟ್ಟು ಲಿಸ್ಟ್ನ 582 ಮಾರ್ಕ್ಸ್ ಕಮ್ಮಿ ಇದ್ದಾರಲ್ಲ, 14 ಮಾರ್ಕ್ಸ್ ನನಗಿಂತ, ವಿಟ್ಲಾಕ್ಷ ಅಂಡ್ ಹರಿಶ್ಚಂದ್ರ ಬಂಟ್ವಾಳ, ಅವ್ರನ್ನ ಇಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ನಾನು KPSC ಒಂದು ಪಿಟಿಷನ್ ಕೊಟ್ಟೆ. ನನಗೆ ದಯವಿಟ್ಟು ಕೆಲಸ ಕೊಡಿ, ನೀವು ಮಾಡಿರೋ ತಪ್ಪು ಅಂತ ಕೇಳಿದ ತಕ್ಷಣ ನಮಗೆ ಎಂಡೋರ್ಸ್ಮೆಂಟ್ ಕೊಟ್ಟರು. ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೋ ಆ್ಯಕ್ಷನ್ ಎಂಡೋರ್ಸ್ಮೆಂಟ್ ಕೊಟ್ಟರು ನನಗೆ, ನೋ ಆ್ಯಕ್ಷನ್. ಈಗ ನೋ ಆ್ಯಕ್ಷನ್ ತೊಗೊಳಕ್ಕೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ, ಕೊಡಲೇಬೇಕು ಅವರು. ಇವ್ರಿಗೆ ಅಸಂಪ್ಷನ್ನು ನಾನು ಏನು ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನೇನು ಮಾಡಿದೆ, ಇದನ್ನು ಏನು ಮಾಡೋಕೆ ಎಲ್ಲ ಕೇಳಿದೆ ಸರ್. ದೊಡ್ಡ ಲಾಯರ್ಗಳ ಹತ್ರ ಕೇಳಿದೆ. ಒಬ್ಬ 5 ಲಕ್ಷ ಕೇಳ್ದ, ಒಬ್ಬ 10 ಲಕ್ಷ ಕೇಳ್ದ, ಒಬ್ಬ 3 ಲಕ್ಷ ಕೇಳ್ದ. ಹಾಂ, ಅಂದರೆ ನನಗೆ ಬರೋ ಅಂತ ಎಲ್ಲ ಇದು ಬರ್ತದಲ್ಲ ಸರ್, ನೆಕ್ಸ್ಟ್ ಕೆಲಸ ಸಿಕ್ಕಿದ್ರೆ ಅಲೋನ್ಸಸ್ ಎಲ್ಲ ಬರ್ತದಲ್ಲ, ಅರಿಯರ್ಸ್, ಅದರಲ್ಲಿ 50% ಕೊಡು, 75% ಕೊಡು, ಡೀಲ್ ಟೈಪು. ಅಲ್ಲೂ ಭ್ರಷ್ಟಾಚಾರ. ಎಸ್, ನಾನೇನೋ ದೊಡ್ಡ ಮನುಷ್ಯ ಪ್ರೊಫೆಸರ್ ರವಿ ವರ್ಮಾ ಅಂತ ಹೇಳಿ ಬ್ಯಾಕ್ವರ್ಡ್ ಕ್ಲಾಸ್ ಅಡ್ವೊಕೇಟ್ ಅಂತ ಹೇಳಿ ಸೀನಿಯರ್ ಕೌನ್ಸಿಲ್ ಅಂತ ಹೋದೆ. ಹೋದ ತಕ್ಷಣ ನಾನು ಸುಪ್ರೀಂ ಕೋರ್ಟು ಇದೆಲ್ಲ ಹಿಂಗೆಲ್ಲ ಇದು ಸರಿ ಇಲ್ಲ, ಹಾಗಿಲ್ಲ, ಡಿಲೇ ಆಗಿದೆ. ನಾನು ಹೇಳಿದೆ, ಸ್ವಾಮಿ ಒಂದು ಸ್ವಲ್ಪ ಓದಿ ದಯವಿಟ್ಟು. 1985 ಆ್ಯಕ್ಟ್ KET ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಸೀಲಿಂಗ್ ಲಿಮಿಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಬರೋ ಹುಡುಗರಿಗೂ ಇಡೀ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಎಲ್ಲ ಸೇರಿಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಏನೇಳಿ ಆ ಹೊಂದಾಣಿಕೆ ನಾನು ಬಿಟ್ಬಿಡಿ. 2005ನಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂದಿದೆ, ಅದರಲ್ಲಿ ರಿಟ್ರೆಸ್ಪೆಕ್ಟಿವ್ ಪ್ರಾಸ್ಪೆಕ್ಟಿವ್. ಈಗ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಆರ್ಡರ್ ಬಂದಿದ್ಯಾ ಅವಾಗ? ಈಗ January 17, 2012 ಸಾಹೇಬ್ರೆ. 2012 ಅಂದ್ರೆ ಅಲ್ಲ, ಇವರು ಎಂಡೋರ್ಸ್ಮೆಂಟ್ ಕೊಟ್ಟಾದ್ಮೇಲೆ ಅಲ್ಲ, ಆರ್ಡರ್ ಏನ್ ಬಂತು ಕೋರ್ಟಿಂದ? ಆರ್ಡರ್ ಏನ್ ಬಂತು? ಆರ್ಡರ್ ಏನ್ ಬಂತು ಅಂತಂದ್ರೆ ನಾನು ಎಲ್ಲ ಸೇರಿಸ್ಬಿಟ್ಟು ಕೊಟ್ಟೆ, ಇವರಿಬ್ಬರದು ಹಿಂಗಿದೆ ನನ್ನ ಅಂತ. ಆರ್ಡರ್ಸ್ ಅವರು ಕೊಟ್ಟರು 17 January 2012 ರಿಟ್ ಪಿಟಿಷನ್ ಫೈಲ್ ಮಾಡಿದ್ರೆ ಅವ್ರು ಕೊಟ್ಟರು ಇದನ್ನ ಕಂಪ್ಲೀಟ್. ಈಗ PSCಗೆ ಅಧಿಕಾರ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಮಾಡಲಿಕ್ಕೆ, ಅದಕ್ಕೆ ಗೌರ್ಮೆಂಟ್ಗೆ ಇರೋದು. ನಾನು ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಟ್ಟರು. ಅದು ಕೊಟ್ಟಾದ್ಮೇಲೆ ನನ್ನ ಕೇಸ್ನ ಡೈರೆಕ್ಷನ್ ಕೊಟ್ಟರು. ಸೊ ಇಲ್ಲಿದೆ ನೋಡಿ ಸ್ವಾಮಿ, ಅವೆವರ್ ಇಟ್ ಈಸ್ ಓಪನ್ ಫಾರ್ ದ ಪಿಟಿಷನ್. ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದು ಯಾರು? ಸೆಕ್ರೆಟರಿಗ? ಚೀಫ್ ಸೆಕ್ರೆಟರಿಗೆ. ಗೌರ್ಮೆಂಟ್ ಅವ್ರ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಯಾಕೆ ತಗೊಂಡಿಲ್ಲ? ಯಾರು ಚೀಫ್ ಸೆಕ್ರೆಟರಿ? ಯಾರು ಇವಾಗ? SV ರಂಗನಾಥ್ ಅವರು. ಯಾಕೆ ತಗೊಂಡಿಲ್ಲ? ಸೊ ಇವರು ಇನ್ನೊಂದು ಯಾವುದೋ ಒಂದು ಕೇಸ್ನಲ್ಲಿ CM BM ವಿಜಯಶಂಕರ್ ಅಂತ ಕೇಸ್ನಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ. SV ರಂಗನಾಥ್ ಚೀಫ್ ಸೆಕ್ರೆಟರಿ ಅವರು 1985 ಎಕ್ಸಾಮ್ ತಗೊಂಡಿದ್ದಾರೆ. 85ನಲ್ಲಿ ಅವರು ಅಡಿಷನಲ್ ರಿಜಿಸ್ಟರ್ ಬರೆದಿದ್ದಾರೆ. BM ವಿಜಯಶಂಕರ್ ಅಂತ ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ BITS ಇದ್ದಾರೆ, ಕರ್ನಾಟಕ ಬಯೋ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ. ಆ ಮನುಷ್ಯ ಎಕ್ಸಾಮಿನೇಷನ್ ಬರೆದು ರಿಜಿಸ್ಟ್ರೇಷನ್ ನಂಬರ್ ಬರೆದಿದ್ದಾನೆ ನೋಡಿ ಅಡಿಷನಲ್ ಶೀಟಲ್ಲಿ. ಅದನ್ನ KPSC ಇನ್ವ್ಯಾಲಿಡ್ ಮಾಡಿದೆ, ಇನ್ಸ್ಟ್ರಕ್ಷನ್ ವೈಲೇಟ್ ಮಾಡಿದೆ ಅಂತ ಹೇಳಿ. ಮಾಡಿದ್ಮೇಲೆ ಇವನು ಕೋರ್ಟ್ಗೆ ಹೋಗಿದ್ದಾನೆ. ಹೈಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ, ಸುಪ್ರೀಂ ಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ. He has filed 2 IA. ಅಲ್ಲ, ಇವಾಗ ಇನ್ನೊಂದು ಕೇಳಿ, ಒಂದು ವರ್ಷ ಆಯ್ತಲ್ವಾ ಚೀಫ್ ಸೆಕ್ರೆಟರಿ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಸಾಹೇಬ್ರೆ. ಅಲ್ಲ, ಇವಾಗ ಬೇರೆಯವ್ರ ವಿಚಾರ ಬಿಟ್ಬಿಡಿ, ನೇರವಾಗಿ ನಿಮಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡೋದು. ಇದಕ್ಕೆ ಲಿಂಕ್ ಆಗಿರೋದ್ರಿಂದ ಹೇಳ್ತೀನಿ ಕೇಳಿ. ಒಂದು ವರ್ಷ ಆಯ್ತಲ್ವಾ, ಒಂದು ವರ್ಷದಿಂದ ನಿಮ್ಮ ಕೋರ್ಟಿನ ಆದೇಶವನ್ನ ಚೀಫ್ ಸೆಕ್ರೆಟರಿ ಪಾಲನೆ ಮಾಡಿಲ್ಲ ಅಂದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅದು ಮತ್ತೆ. ಎಸ್ ಸಾಹೇಬ್ರೆ. ನೀವು ಮತ್ತೆ ಕೋರ್ಟ್ ಮೊರೆ ಹೋದ್ರ? ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಸಾಹೇಬ್ರೆ. ಈಗ 10 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಒಬ್ಬ ಮಾಜಿ ಸೈನಿಕನಿಗೆ ಅಥವಾ ಒಬ್ಬ ಎಂಪ್ಲಾಯ್ಡ್ಗೆ ಇಷ್ಟೊಂದು ಜನಕ್ಕೆ 96 to 98 to 2004 ಇನ್ನೂ ಅವ್ರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. 700 ಜನ ಡಿಸ್ಮಿಸ್ ಮಾಡುವಂತಂದ್ರೂ ಮಾಡಿಲ್ಲ. CID ಕೊಟ್ಟರು ಸಹ ಅವ್ರನ್ನ ಮಾಡಿಲ್ಲ. 15 ವರ್ಷ ಕೊಟ್ಟು ಅವ್ರು ಡಿಸ್ಮಿಸ್ ಮಾಡಿ ಎಕ್ಸಾಮಿನೇಷನ್ನೇ ಬರ್ದಿಲ್ಲ. CID ಕೊಟ್ಟಿದ್ದಾರೆ, ರಿಜಿಸ್ಟರ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಅವ್ರನ್ನ ಏನು ಕ್ರಿಮಿನಲ್ ಆಕ್ಷನ್ಸ್ ತಗೊಂಡಿಲ್ಲ ಇವರು ಗೌರ್ಮೆಂಟ್ನವರು. ಲಾ ಡಿಪಾರ್ಟ್ಮೆಂಟ್ ಆಗಲಿ ಕೋಮಿಷನಲ್ಲಿ SV ಸೆಕ್ರೆಟರಿ ಈಸ್ ಅನ್ಫಿಟ್ ಟು ಬಿ ಸಿಟ್ ದೇರ್. ಈಗ ನನ್ನ ಕೇಸಲ್ಲಿ ಅವ್ನಿಗೆ ಹೇಳಿದ್ರೆ ಅವೆವರ್ ಇಟ್ ಈಸ್ ಓಪನ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಶೆಲ್ ಕನ್ಸಿಡರ್ ಮೈ ಕೇಸ್ ಅಂತ ಹೇಳಿ. ವೆರಿ ಸಿಂಪಲ್. ಅವನು ಎಕ್ಸ್ ಸರ್ವಿಸ್ ಮೆನ್ ಸರ್ಟಿಫಿಕೇಟ್ ತರಿಸೋದು ಎಷ್ಟು ದಿನ ಆಗುತ್ತೆ ಸಾಹೇಬ್ರೆ? ರೈಟ್ ಟು ಇನ್ಫಾರ್ಮೇಶನ್ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ, ಎಷ್ಟು ನಿಮಿಷ ಆಗುತ್ತೆ? ಏನು ಮಾಡ್ಬೋದು ಇವಾಗ ನೆಕ್ಸ್ಟ್? ಆಮೇಲೆ KPSC ಇಲ್ಲ, ನಾವೀಗ ಏನಂದ್ರೆ ಏನಿಲ್ಲ, ನಾನು ಮಲ್ನಾಡ್ನವನು, ನಾನು 50 ವರ್ಷ ಆಗಿದೆ. ಈಗ ನಾನು ನೆಕ್ಸಲೇಟ್ ಆಗ್ತೀನಿ, ಐ ವಿಲ್ ಬಿಕಮ್ ಟೆರರಿಸ್ಟ್. ಈಗೇನು ಹುಡುಕ್ತಾರಲ್ಲ ಎಲ್ಲರನ್ನು, ಎಲ್ಲ ಆದ್ಮೇಲೆ ಬಂದ್ಬಿಡ್ತಾರೆ. ಈಗ ಮಲ್ನಾಡಿಗೆ ಸ್ಪೆಷಲ್ ಪ್ರೆಸ್ ಕೊಟ್ಟಿದ್ದಾರೆ, ಎಲ್ಲರೂ
ನೀವು ಎಲ್ಲ ನೆಕ್ಸ್ಲೇಟ್ ಆಗಿಬಿಟ್ಟಿದ್ದೀರಾ, ಇದನ್ನ ತಂದು ಕೊಟ್ಬಿಟ್ರಿ ಸ್ವಾಮಿ, ಏನೋ ಗನ್ನೆಲ್ಲ ಇಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಇಂಥ ಅನ್ಯಾಯ ಮಾಡ್ಕೊಳ್ತಾ ಇದ್ರೆ ಏನು ಸ್ವಾಮಿ? ಅಂದ್ರೆ ಈ ತರ ನೊಂದವರೇ ಸಾಹೇಬ್ರು ಹೇಳಿ, ಇನ್ನೇನು ಬದುಕಕ್ಕೆ ಇನ್ನೇನು ಮಾಡ್ಬೇಕು? ಬದುಕಕ್ಕೆ ಇನ್ನೇನು? ಈಗ ನನಗೆ ಎಷ್ಟು ವರ್ಷದಿಂದ ಅನ್ಯಾಯ ಆಗಿದೆ ಅಂತ ಏನು ಕೇಳಿ? ಈಗ ಹೋಗ್ಲಿ ಸಾಹೇಬ್ರೆ, ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೋರ್ಟಲ್ಲಿ ರಿಟ್ ಪಿಟಿಷನ್ ಕೊಟ್ಟಿದ್ದಾರೆ, ಎನ್ಕ್ವೈರಿ ಇನ್ ರಿಲೇಷನ್ ಟು ದಿ ಇನ್ಕಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ಡ್ ಬೈ ದಿ ರೆಸ್ಪಾಂಡ್ ನಂಬರ್ 3 and 4 ಅಂದರೆ ನೋಡಿ, KPSCನವರು ರಿಪ್ಲೈ ಮಾಡಿದ್ದಾರೆ, ನಾನು ಜಾತಿ ಆಧಾರದ ಮೇಲೆ ರಿಟ್ ಪಿಟಿಷನ್ ಫೈಲ್ ಮಾಡೀನಿ ಅಂತ. ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ನ PSCನವರು. ಅವಾಗೇನೋ ಯಾರೋ ಮಾಡಿದ್ರು ತಾಳಿ ಬಗ್ಗೆ, ಇವಾಗಿನ ಚೇರ್ಮನ್ ಗೋನಲ್ ಭೀಮಪ್ಪ ಏನು ಮಾಡ್ತಾ ಇದ್ದಾರೆ, ಸೆಕ್ರೆಟರಿ ಏನು ಮಾಡ್ತಾ ಇದ್ದಾರೆ. ಈಗ ಇದನ್ನ ಇವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನರ್ನಿಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಡಿಫ್ರೆನ್ಸ್ ಇಲ್ಲ ಅಂತಂದ್ರೆ ಇವ್ರು ಯಾವ ರೀತಿ ಗೌರ್ಮೆಂಟ್ಗೆ ಇದು ಕೊಟ್ಟಿದ್ದಾರೆ? ದಿಸ್ ಇಸ್ ಐ ಟೇಕನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಹೌದು, ಕರೆಕ್ಟ್. ಇಲ್ಲಿ ಆಮೇಲೆ ವಾಸುದೇವ್, ಇವಾಗ ಒಂದು ನಿಮ್ಮ ಕಡೆಯಿಂದ ಏನಾದರೂ ಲೀಗಲ್ ಫೈಟ್ ನಡೀತಾ ಇದೆಯಾ? ನಡೀತಾ ಇದೆ. ನಮ್ದು ಈ ಕೇಸ್ ಈಗ ಹೈಕೋರ್ಟ್ ನಲ್ಲಿ ಇದೆ. ಹೈಕೋರ್ಟ್ ಡೈರೆಕ್ಷನ್ ಕೂಡ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಕೊಟ್ಟಿದೆ, COD ರಿಪೋರ್ಟ್ ಎಕ್ಸಿಕ್ಯೂಟ್ ಮಾಡಿ ನಮ್ಗೆ ಉತ್ತರ ಕೊಡಿ ಅನ್ನಕ್ಕಂತದನ್ನ ಸರ್ಕಾರ. ಈಗ ನಿಮ್ಮ ಪರವಾದ ಹೋರಾಟ ಆಯ್ತಲ್ಲ ವಾಸುದೇವ್, ಈಗ ನಿಮ್ಮ ಜೊತೆಗಾರರು, ನಿಮ್ಮ ಸ್ನೇಹಿತರು, ಅವರುಗಳು ಕೂಡ ಕೆಲವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥದ್ದು ತುಂಬಾ ಜನ ನೀವು ಕಂಡಂತೆ ಹೆಸರಿಸಬಹುದಾದಂತಹ KPSCಯ ಕರ್ಮಕಾಂಡ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಹಿಂಗಿಂಗಾಗಿತ್ತು ಅಂತ. ಕರ್ಮಕಾಂಡ ಪ್ರತಿ ಅಲ್ಲ, ಏನು ಅನ್ಯಾಯ ಆಗಿದೆ ಕೆಲವರು ನಿಮ್ಮ ಸ್ನೇಹಿತರಿಗೆ ಅಂತ ಅಂದ್ಬಿಟ್ಟು? ಸ್ನೇಹಿತರಿಗೆ ನೋಡಿ, ಇಮಿಡಿಯೇಟ್ ಆಗಿ ಕ್ವಶನ್ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ. KPSC ಹೇಳುತ್ತೆ ನಾವು UPSC ಪ್ರಕಾರ ಎಕ್ಸಾಮ್ ಮಾಡ್ತೀವಿ, ಅದ್ರ ಪ್ರಕಾರ ನೇಮಕಾತಿ ಮಾಡ್ತೀವಿ ಅಂತ. UPSC ಪ್ರಕಾರ ಅವ್ರು ಏನನ್ನೂ ಕೂಡ ಮಾಡಲ್ಲ. UPSCಲಿ ಮ್ಯಾಕ್ಸ್ ಎಷ್ಟು ಬಂದಿದೆ ಅಂತ ಕೂಡ ಮೇನ್ಸಲ್ಲಿ ನೋಡ್ದಲೇ ವೈವಾ ಮಾಡಿ ಟ್ಯಾಲಿ ಮಾಡಿ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಇವ್ರು ಆಗಲ್ಲ, ಮ್ಯಾಕ್ಸ್ ಇಟ್ಕೊಂಡು ಇಂಟ್ರೂ ಮ್ಯಾಕ್ಸ್ ಎಷ್ಟು ಹಾಕಬೇಕು ಅಂತ ಮ್ಯಾಚ್ ಮಾಡಿ ಇಂಟ್ರೂ ಮಾಡ್ತಾನೆ. ಯಾರು ಎಲ್ಲಿ ತರಬೇಕು, ಎಲ್ಲಿ ಕುಂಡಿಸ್ಬೇಕು, ಯಾರನ್ನು ಸೆಲೆಕ್ಷನ್ ಮಾಡಬೇಕು, ಯಾರನ್ನು AC ಮಾಡಬೇಕು, ಯಾರನ್ನು ಡಿವೈಸ್ ಮಾಡಬೇಕು, ಮುಂಚೆನೆ ಪೂರ್ವ ನಿರ್ಧಾರ. ಇದನ್ನೆಲ್ಲ ನೋಡಕ್ ಹೋದ್ರೆ ನನಗೆ ಕೇವಲ ಸರ್ಕಾರಿ ಅಧಿಕಾರಿಗಳಷ್ಟೇ ಅಲ್ಲ, ಅದರಿಂದ ಮೇಲ್ಪಟ್ಟ ಜನಪ್ರತಿನಿಧಿಗಳ ಕೃಪಾ ಕಟಾಕ್ಷಣ ಇದಕ್ಕಿದೆ. ಖಂಡಿತವಾಗ್ಲೂ ಒಂದು ಇಂಟರ್ವ್ಯೂ ನಡೀತೆ ಅಂತ ಅಂದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಏನು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಏನಿದೆ ಅವರ ಇಂಟರ್ಫಿಯರೆನ್ಸ್ ಜಾಸ್ತಿ. ಆ ರೆಫರೆನ್ಸ್ ಇಲ್ಲ ಅಂತಂದ್ರೆ ನಾವು KPSC ಕೂಡ ಹೋಗಕ್ಕೂ ಸಾಧ್ಯ ಇಲ್ಲ, ಇಂಟರ್ವ್ಯೂ ಕೂಡ ಫೇಸ್ ಮಾಡ್ಬೋದು. ಫೇಸ್ ಮಾಡೋದೊಂದು ಬಿಟ್ಟು ಓಕೆ ವಾಸುದೇವ್ ಮತ್ತೆ ಚೌಹಾಣ್, ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ಸ್ ಇಲ್ಲಿ ತನಕ ಬಂದು ಮಾತನಾಡಿದ್ದಕ್ಕೆ. ಸೊ ವಿಚಾರಗಳನ್ನ ಹೀಗೆ ಬಿಚ್ಚಿಡ್ತಾ ಹೋದರೆ KPSCಯಲ್ಲಿ ನಡೆದಿರ್ತಕ್ಕಂಥ ಒಬ್ಬೊಬ್ಬರದ್ದು ಒಂದೊಂದು ಹಗರಣವನ್ನು ತೆಗೆದಿಡಬಹುದು. ಇಂಥ ಒಂದು ಸೀರಿಯಸ್ ಇಶ್ಯೂ ನಾವು ತಗೊಂಡಿದ್ದು ಚರ್ಚೆಗೆ ಇದೇ ಕಾರಣಕ್ಕೋಸ್ಕರ. ಅನ್ಯಾಯಕ್ಕೆ ಒಳಗಾದವರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಮುಖ್ಯವಾಗಿ ಈ ಅನ್ಯಾಯಕ್ಕೆ ಕಡಿವಾಣ ಹಾಕಬೇಕಾದವರು ಯಾರು? ಈ ಪ್ರಶ್ನೆಯನ್ನು ನಾವು ಸಾರ್ವಜನಿಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಡ್ತಾ ಇದ್ದೀವಿ. ಚರ್ಚೆಯನ್ನು ಮತ್ತೆ ಬೇರೆಯವ್ರ ಜೊತೆಯಲ್ಲಿ ನಾನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.